ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ಸರ್ವಶಕ್ತನಾದ ದೈವಿಕ ಶಕ್ತಿಯ ಕರುಣೆ, ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ, ಗುರುವಿನ ಕರುಣೆ, ದೈವದ ಕರುಣೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನಕ್ಕೆ ಎಲ್ಲ ಆತ್ಮೀಯ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಆತ್ಮೀಯ ಸ್ನೇಹಿತರೆ, ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಗೃಹಿಣಿಯಾಗಿದ್ದು ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಸ್ಕೈನಲ್ಲಿ ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಮಾಡಿಕೊಂಡಿದ್ದಾರೆ. ಇವರು ಮಂಡ್ಯ ಧ್ಯಾನ ಕೇಂದ್ರದಲ್ಲಿ 16 ವರ್ಷಗಳಿಂದ ಸೇವೆ ಮಾಡುತ್ತಿದ್ದಾರೆ. ಇವರು ಇಂದಿನ ಚಿಂತನಾ ವಿಷಯವಾದ ನೀರಿನ ಮಹತ್ವ ಎಂಬ ವಿಷಯದ ಬಗ್ಗೆ ವಿಶ್ವ ಸಮುದಾಯ ಚಿಂತನೆಯನ್ನು ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಶುರು ಮಾಡೋಣ ಮೇಡಮ್. ಶುರು ಮಾಡಿ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಬಾಳ್ಗೆ ವೇದಾದ್ರಿಯಂ, ಗುರು ನಮ್ಮೊಂದಿಗೆ. ದೈವದ ಕರುಣೆ, ಗುರುವಿನ ಕೃಪೆ ನಮ್ಮೆಲ್ಲರ ಜೊತೆಗಿರಲಿ. ದೈವಿಕ ಮಹಾಶಕ್ತಿಯು ಹಗಲು ಇರುಳು ಎಲ್ಲ ಸಮಯಗಳಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲಿಯೂ ಸಹವರ್ತಿಯಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿಯೂ ಇರಲಿ. ಪೂಜ್ಯ ಗುರುಗಳಾದ ವೇದಾದ್ರಿ ಮಹರ್ಷಿಯವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಪ್ರೀತಿಯ ಗುರುಗಳಾದ ಮಾಲತಿ ಮೇಡಮ್ ರವರಿಗೆ ವಂದಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆದಂತಹ ಡಾಕ್ಟರ್ ಧನ್ಪತಿ ಸರ್ ಹಾಗೂ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ವಂದಿಸುತ್ತಾ, ಆತ್ಮ ಸಂಗಮ ಕಾರ್ಯಕ್ರಮದ ಸೊಗಸಾದ ನಿರೂಪಣೆಯನ್ನು ಮಾಡುತ್ತಿರುವ ಪಲ್ಲವಿ ಮೇಡಮ್ ಹಾಗೂ ಅವರ ತಂಡದವರಿಗೂ ವಂದಿಸುತ್ತಾ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗುರು ಹಿರಿಯರಿಗೂ ಯೋಗ ಬಂಧುಗಳೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸುತ್ತಾ ಈ ದಿನದ ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ. ಚಿಂತನೆಯ ವಿಷಯ ನೀರಿನ ಮಹತ್ವ. ಸ್ನೇಹಿತರೆ, ಪೂಜ್ಯ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ದೇಹದ ಆರೋಗ್ಯಕ್ಕೆ ದೇಹಾಭ್ಯಾಸ, ಮನಸ್ಸಿನ ಆರೋಗ್ಯಕ್ಕೆ ಧ್ಯಾನಗಳು, ಪ್ರಾಣದ ಆರೋಗ್ಯಕ್ಕೆ ಕಾಯಕಲ್ಪ ಅಭ್ಯಾಸ, ಸಮಾಜದಲ್ಲಿ ಹೇಗೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬೇಕು ಎನ್ನುವುದಕ್ಕೆ ಅಂತರಂಗ ಪರಿಶೀಲನಾ ಅಭ್ಯಾಸಗಳು, ದೈವವನ್ನು ಅರಿಯುವುದಕ್ಕೆ ಬ್ರಹ್ಮಜ್ಞಾನ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ವೇದಾದ್ರಿ ಮಹರ್ಷಿಯವರು ಬರೀ ಆಧ್ಯಾತ್ಮ ತತ್ವಗಳನ್ನಷ್ಟೇ ಮಾನವ ಜನಾಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿಲ್ಲ. ಅವರು ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಅರಿತುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಅದ್ಭುತವಾಗಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸರ್ವರಿಗೂ ಸೇರಬೇಕಾದ ನೀರಿನ ಬಗ್ಗೆಯೂ ಕೂಡ ವೇದಾದ್ರಿ ಮಹರ್ಷಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದಿನ ಚಿಂತನೆಯ ವಿಷಯ ನೀರಿನ ಮಹತ್ವ. ಕವಿ ತಿರುವಳ್ಳವರ್ ಪದ್ಯದಿಂದ ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ. ನೀರಿನಿಂದಲೇ ಲೋಕದ ಚಲನಶಕ್ತಿಯ ವರ್ಧನೆ, ನೀರಿನಿಂದಲೇ ಲೋಕದ ಚಲನಶಕ್ತಿಯ ವರ್ಧನೆ. ನೀರೊಂದಿಲ್ಲದಿದ್ದರೆ ಈ ಲೋಕದಲ್ಲಿ ಮಾನವನ ಹಸಿವಿನ ವರ್ಧನೆ. ನೀರೊಂದಿಲ್ಲದಿದ್ದರೆ ಈ ಲೋಕದಲ್ಲಿ ಮಾನವನ ಹಸಿವಿನ ವರ್ಧನೆ. ಸಕಾಲಕ್ಕೆ ಸುರಿದ ಮಳೆ ಮಾನವನ ಉನ್ನತಿಗೆ ನಾಂದಿ. ಸಕಾಲಕ್ಕೆ ಸುರಿದ ಮಳೆ ಮಾನವನ ಉನ್ನತಿಗೆ ನಾಂದಿ. ಅಕಾಲದಲ್ಲಿ ಸುರಿದ ಮಳೆ ಮಾನವನ ಆಸ್ತಿಗೆ ನಾಸ್ತಿ. ಅಕಾಲದಲ್ಲಿ ಸುರಿದ ಮಳೆ ಮಾನವನ ಆಸ್ತಿಗೆ
ನಾಸ್ತಿ ಎಂದು ಮಳೆಯ ನೀರಿನ ಮಹತ್ವದ ಬಗ್ಗೆ ಕವಿ ತಿರುವಳ್ಳವರ್ ಹೀಗೆ ಹೇಳಿದ್ದಾರೆ. ಎಲ್ಲ ನೀರಿನಿಂದಲೇ ಲೋಕದ ಚಲನಶಕ್ತಿ ಇರುವಂತಹದ್ದು. ನೀರೊಂದಿಲ್ಲದಿದ್ದರೆ ಈ ಲೋಕದಲ್ಲಿ ಮಾನವನಿಗೆ ಹಸಿವು ಅನ್ನೋದು ವರ್ಧನೆ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಸಕಾಲಕ್ಕೆ ಮಳೆ ಸುರಿದರೆ ಮಾನವ ಜೀವನ ಚೆನ್ನಾಗಿ ನಡೆಯೋದಿಕ್ಕೆ ಸಾಧ್ಯ. ಅಕಾಲದಲ್ಲಿ ಸುರಿದ ಮಳೆ ಮಾನವನ ಆಸ್ತಿ ಏನಿದೆ ಎಲ್ಲವೂ ಹಾಳು ಅಂದ್ಬಿಟ್ಟು ಕವಿ ತಿರುವಳ್ಳವರು ಹೇಳಿದ್ದಾರೆ. ಸ್ನೇಹಿತರೆ, ಮಹರ್ಷಿಯವರು ಹೇಳಿರುವ ನೀರಿನ ಮೇಲಿನ ಧ್ಯಾನದಲ್ಲಿ ಭೂಮಿಯ ಮೇಲೆ 72% ನೀರಿನಿಂದಲೇ ತುಂಬಿದೆ. ಇನ್ನು 28% ಮಾತ್ರ ಭೂಪ್ರದೇಶವಿದೆ. ನೀರನ್ನು ನಾವು ಸಸ್ಯಗಳಲ್ಲಿ, ಮೋಡಗಳಲ್ಲಿ, ಜೀವಂತ ಜೀವಿಗಳಲ್ಲಿ ನಾವು ನೀರನ್ನ ಕಾಣಬಹುದು ಎಂದು ವೇದಾದ್ರಿ ಮಹರ್ಷಿಯವರು ಹೇಳಿದ್ದಾರೆ. ಸ್ನೇಹಿತರೆ, ನೀರು ಎನ್ನುವುದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂದರೆ ಜಲಜನಕ ಮತ್ತು ಆಮ್ಲಜನಕ ಸೇರಿ ಉತ್ಪತ್ತಿಯಾಗಿರುವುದು ನೀರು. ಸ್ನೇಹಿತರೆ, ನೀರು ನೀರೆಯರ ಭಾಗ್ಯ ಮಾತ್ರ ಅಲ್ಲ, ಇದು ಸರ್ವರ ಆಸ್ತಿ, ಅಂದರೆ ಪ್ರತಿಯೊಬ್ಬರಿಗೂ ಸೇರಿದ್ದು. ನೀರು ಎಲ್ಲ ಜೀವರಾಶಿಗಳಿಗೂ ಅತ್ಯಗತ್ಯವಾಗಿರುವುದು. ನೈಸರ್ಗಿಕವಾಗಿ ದೊರೆಯುವ ನೀರು ಅನೇಕ ರೂಪಗಳಲ್ಲಿ ಕಂಡುಬರುತ್ತೆ. ಸಾಗರ, ಸಮುದ್ರ, ನೀರ್ಗಲ್ಲುಗಳ ರೂಪದಲ್ಲಿ, ನದಿ, ಕೆರೆ, ಕುಂಟೆ, ಬಾವಿ, ಹೊಳೆ, ತೊರೆ ರೂಪದಲ್ಲಿ, ಆಕಾಶದಲ್ಲಿ ಮೋಡಗಳ ರೂಪದಲ್ಲಿ, ಭೂಮಿಯ ಮೇಲೆ ಮಳೆಯ ರೂಪದಲ್ಲಿ ಸುರಿಯುತ್ತೆ. ಮಂಜು, ಹಿಮ, ಜರಿಗಳ ರೂಪದಲ್ಲೂ ಕೂಡ ಕಂಡುಬರುತ್ತೆ. ಸ್ನೇಹಿತರೆ, ಭೂಮಿಯ ಮೇಲೆ ಇರುವ ಒಟ್ಟು ನೀರಿನಲ್ಲಿ 96.6% ಉಪ್ಪು ನೀರೇ ಇದೆ. ಉಳಿದ 3.4% ಮಾತ್ರ ಸಿಹಿ ನೀರಿದೆ. ಇನ್ನು ಭೂಮಿ ಮೇಲೆ ಲಭ್ಯವಿರುವ ಸಿಹಿ ನೀರು ಏನಿದೆ ಅದರಲ್ಲಿ 2/3 ಧ್ರುವ ಪ್ರದೇಶಗಳಲ್ಲಿ ಎಪ್ಪುಗಟ್ಟಿರುವ ನೀರ್ಗಲ್ಲಾಗಿದೆ. ಇನ್ನು ಮಿಕ್ಕಿದ್ದು ದ್ರವ ರೂಪದಲ್ಲಿ ಅಂತರ್ಜಲವಾಗಿದೆ. ಇದರಲ್ಲೂ ಅತ್ಯಲ್ಪ ಪ್ರಮಾಣದ ನೀರು ಬಿಸಿಲು ಮತ್ತು ಸಸ್ಯಗಳ ಮೂಲಕ ಆವಿಯಾಗಿ, ಮೋಡವಾಗಿ, ಮತ್ತೆ ಮಳೆಯಾಗಿ ಈ ಭೂಮಿಯ ಮೇಲೆ ಹಳ್ಳ, ನದಿ, ತೊರೆಯಾಗಿ ಹರಿಯುತ್ತೆ, ಸಮುದ್ರ ಸಾಗರವನ್ನ ಸೇರುತ್ತೆ. ಇವುಗಳಲ್ಲಿ ಹೆಚ್ಚಾಗಿ ಸಿಹಿ ನೀರಿನ ಮೂಲಗಳೆಂದ್ರೆ ಅವು ನದಿಗಳು ಮಾತ್ರ. ಈ ನದಿಗಳ ನೀರು ಮಾನವರಿಗೆ, ಜಲಚರಗಳಿಗೆ, ಪ್ರಾಣಿ ಪಕ್ಷಿ ಸಂಕುಲಗಳಿಗೆ, ಸಾವಿರಾರು ಜೀವರಾಶಿಗಳಿಗೆ ನೀರು ಬೇಕೇ ಬೇಕು. ಹೀಗೆ ಮನೆಗೆ ಬಂದವರಿಗೆ ನಾವು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ಈಗ ನಮ್ಮ ದೇಶದಲ್ಲಿದೆ ಅಲ್ವಾ. ಪ್ರತಿಯೊಂದು ಮನೆಗೆ, ಯಾರ ಮನೆಗೆ ಹೋದ್ರು ಬಂದ ತಕ್ಷಣ ನೀರ್ ಕುಡಿತೀರಾ ಅಂತ ಕೇಳ್ಬಿಟ್ಟು ನೀರ್ನ ಕೊಟ್ಟು ಅವ್ರನ್ನ ಸತ್ಕರಿಸ್ತೀವಿ. ಹಾಗೆ ಈ ನಮ್ಮ ಪರಿಸರ ಮತ್ತು ಈ ನದಿಗಳು ಸಾವಿರಾರು ವರ್ಷಗಳಿಂದ ಜೀವರಾಶಿಗಳನ್ನ, ಮಾನವ ಕುಲವನ್ನ ಪೋಷಿಸ್ತಾ ರಕ್ಷಣೆ ಮಾಡ್ತಾ ಬಂದಿವೆ. ಸ್ನೇಹಿತರೆ, ವೇದಾದ್ರಿ ಮಹರ್ಷಿಯವರು ಹೇಳಿರುವ ಹಾಗೆ ದೇಹದಲ್ಲಿ ನೀರು ನೀರಾಗೇ ಇರ್ತದೆ. ಇತರ ಆಹಾರ ಪದಾರ್ಥಗಳು, ನಾವು ತಿಂದಂತ ಏನ್ ತಿಂತೀವಿ ಆ ಆಹಾರ ಪದಾರ್ಥಗಳು ಏನಾಗ್ತವೆ, 7 ಧಾತುಗಳಾಗಿ ಪರಿವರ್ತನೆ ಆಗ್ತವೆ, ಸತ್ವಯುತ ಪೋಷಕಾಂಶಗಳಾಗಿ ಬದಲಾಗ್ತವೆ. ಆದ್ರೆ ನಾವು ಸೇವಿಸುವ ನೀರ್ ಮಾತ್ರ ಮೂತ್ರವಾಗಿಯೋ ಅಥವಾ ಬೆವರಿನ ರೂಪದಲ್ಲಿಯೋ ನೀರಾಗಿಯೇ ದೇಹದಿಂದ ಹೊರಗೆ ಬರುತ್ತೆ. ಆದ್ರಿಂದ ನೀರು ಮಾನವನ ದೇಹಕ್ಕೆ ಅತ್ಯಗತ್ಯವಾಗಿದೆ. ನೀರಿಲ್ದರೆ ಯಾರು ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಮುದ್ರದ ನೀರು ಉಪ್ಪಾಗಿದೆ. ಕಾರಣ ಏನು? ಜೀವರಾಶಿಗಳ ಮೂತ್ರದಲ್ಲಿರುವ ಉಪ್ಪೇ ಈ ಸಮುದ್ರದ ನೀರು ಉಪ್ಪಾಗಿರಲು ಕಾರಣ. ಸಮುದ್ರದ ಉಪ್ಪು ನೀರು ಆವಿಯಾಗಿ ಅದು ಪವಿತ್ರವಾದ ಸಿಹಿ ನೀರಾಗಿ ಈ ಭೂಮಿ ಮೇಲೆ ಸುರಿಯುತ್ತೆ. ಆದರೆ ಸ್ನೇಹಿತರೆ, ಮಾನವ ಅಭಿವೃದ್ಧಿಯ ಹೆಸರಿನಲ್ಲಿ ಗಿಡ ಮರಗಳನ್ನೆಲ್ಲ ಕಡಿದು, ಕಾಡನ್ನೆಲ್ಲ ನಾಶ ಮಾಡಿ ಹಲವಾರು ರೀತಿಯ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ದಾನೆ. ಮರ ಗಿಡ ಕಾಡುಗಳು ಕಡಿಮೆ ಆದ್ರೆ ಮಳೆ ಕೂಡ
ಕಡಿಮೆ ಆಗುತ್ತೆ. ಮರ ಗಿಡ ಕಾಡೇ ಇಲ್ಲ ಅಂತಂದ್ರೆ ಮಳೆ ಎಲ್ಲಿ ಬೀಳೋದಕ್ ಸಾಧ್ಯ ಅಲ್ವಾ? ಹೀಗೆ ಮರ ಗಿಡಗಳನ್ನೆಲ್ಲಾ ಕಡಿದು ಅಲ್ಲೆಲ್ಲ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಎಲ್ಲ ಇರೋ ಕೆರೆಗಳ್ನು ಕೂಡ ಎಷ್ಟೊಂದು ಕೆರೆಗಳಿದ್ದು ಅಲ್ವಾ, ಆ ಕೆರೆಗಳನ್ನೆಲ್ಲ ನಾಶ ಮಾಡಿ ಅಲ್ಲೆಲ್ಲ ಕಾಂಕ್ರೀಟ್ ಕಟ್ಟಡಗಳನ್ನೆಲ್ಲ ಕಟ್ಬಿಟ್ಟಿದೆ. ಸಿಹಿ ನೀರಿನ ಮೂಲಗಳು, ಕೆರೆಗಳು, ನದಿಗಳು ಇವೆಲ್ಲ ಸಿಹಿ ನೀರಿನ ಮೂಲಗಳು. ಆ ಕೆರೆಗಳನ್ನೇ ಎಲ್ಲಾನು ಮುಚ್ಚಿಬಿಟ್ಟು ಏನ್ ಮಾಡಿದ್ದಾರೆ, ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಬಿಟ್ಟಿದ್ದಾರೆ. ಈ ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಟಿ ಸಿಹಿ ನೀರಿನ ಮೂಲಗಳನ್ನೇ ನಾಶ ಮಾಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಅತಿವೃಷ್ಟಿ ಆದ್ರೆ ಇನ್ನೊಂದ್ ಕಡೆ ಪ್ರವಾಹದಿಂದ, ಒಂದ್ ಕಡೆ ಅತಿವೃಷ್ಟಿಯಿಂದ ಪ್ರವಾಹ, ಮತ್ತೊಂದ್ ಕಡೆ ಅನಾವೃಷ್ಟಿಯಿಂದ ಬರ. ಈ ಮಾನವನ ಜೀವನವನ್ನು ತುಂಬಾ ಸಂಕಷ್ಟದಲ್ಲಿ ಸಿಲುಕಿಸ್ಬಿಟ್ಟಿದೆ. ಆದರೆ ಸ್ನೇಹಿತರೆ, ನಾವು ನೀರನ್ನ ಅತಿಯಾಗಿ ಬಳಸಿ ಹಾಳು ಮಾಡ್ತಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ನದಿಗಳಿಗೆ ನಾರಿಯರ ಅಂದರೆ ಸ್ತ್ರೀಯರ ಹೆಸರುಗಳನ್ನ ಇಟ್ಟಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಕಾವೇರಿ, ಕಪಿಲ, ತುಂಗಭದ್ರಾ ಎಂದು. ಈ ನದಿಗಳ ಹೆಸರುಗಳಿಗೂ ಸ್ತ್ರೀಯರಿಗೂ ಅವಿನಾಭಾವ ಸಂಬಂಧ. ಈ ನದಿಗಳಿಗೆ ಎಷ್ಟು ಮಹತ್ವನ ಕೊಟ್ಟಿದ್ದಾರೋ ನಮ್ಮ ದೇಶದಲ್ಲಿ, ಸ್ತ್ರೀಯರಿಗೂ ಕೂಡ ಅಷ್ಟೇ ಮಹತ್ವನ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಆದ್ರೆ ಸ್ನೇಹಿತರೆ, ನಾವು ನೀರ್ನ ಹೇಗ್ ಬಳಸ್ತೇವೆ ಅಂದ್ರೆ, ಹಬ್ಬ, ಮದುವೆ, ಸಮಾರಂಭಗಳ ನೆಪದಲ್ಲಿ ಏನ್ ಮಾಡ್ತೀವಿ, ತೊಳೆದಿದ್ ಪಾತ್ರೆಗಳನ್ನ ಮತ್ತೆ ತೊಳಿತೀವಿ, ತೊಳೆದಿದ್ ಬಟ್ಟೆನ ಮತ್ತೆ ತೊಳಿತೀವಿ, ಎಲ್ಲ ಕ್ಲೀನ್ ಮಾಡಿದ್ದು ಹೊರಗಡೆ ಆಚೆ ಈಚೆ ಎಲ್ಲ ಸಿಕ್ಕಾಪಟ್ಟೆ ನೀರ್ನ ಸುರಿತಾ ಇರ್ತೀವಿ. ಒಗ್ದಿದ್ನೆ ಒಗೆಯೋದು, ತೊಳೆದಿದ್ನೆ ತೊಳೆಯೋದು, ಮತ್ತೆ ಹೊರಗಡೆ ಎಲ್ಲ ತುಂಬಾ ನೀರ ಸುರಿದಿ ಯಥೇಚ್ಛವಾಗಿ ಸ್ವಚ್ಛ ಮಾಡೋದಕ್ಕೆ ನೀರ್ನ ನಾವು ಬಳಸ್ತೀವಿ. ಕೆಲವ್ರು ಏನ್ ಮಾಡ್ತಾರೆ, ಬೀದಿ ಬದಿಲಿರುವ ನಲ್ಲಿಯಿಂದನೂ ನೀರ್ ತರ್ಬೇಕಾದ್ರೆ ಗಂಟೆ ನಿಂತ್ಕೊಂಡು ತರ್ತಾರೆ. ಅದನ್ನ ತರ್ಬೇಕಾದ್ರೆ ಬೀದಿ ಜನ ಎಲ್ಲಾ ನೋಡ್ಬಂಗ್ ಜಗಳ ಆಡ್ತಾರೆ. ಮನೆ ಒಳಗಡೆ ಹೊರಗಡೆ ಸ್ವಚ್ಛವಾಗಿರ್ಬೇಕು ನಿಜ, ಆದ್ರೆ ನಾವು ನೀರನ್ನ ಏನ್ ಮಾಡ್ತೀವಿ, ಅತಿಯಾಗಿ ಬಳಸದೆ ಮಿತವಾಗಿ ಬಳಸಿ ನೀರನ್ನ ಉಳಿತಾಯ ಮಾಡ್ಬೇಕು. ಎಷ್ಟೊಂದು ಸ್ವಚ್ಛ ಮಾಡೋದಕ್ಕೆ ನೀರ್ನ ಉಪಯೋಗಿಸ್ತೀವಿ ಅಂತಂತಂದ್ರೆ, ಆ ನೀರು ಒಂದೊಂದ್ ದಿವ್ಸ ಬರ್ಲಿಲ್ಲ ಅಂತಂದ್ರೆ, ಒಂದು ದಿವ್ಸ ನೀರಿಲ್ಲ ಅಂತಂದ್ರೆ ಆ ಇಡೀ ದಿವ್ಸ ಏನ್ ಕೆಲ್ಸನೂ ಆಗಲ್ಲ. ಅಷ್ಟು ತೊಂದ್ರೆ ಅಂತ ಅನ್ಕೊಂಡು ಅಷ್ಟು ತೊಂದ್ರೆನ ಅನುಭವಿಸ್ಬಿಡ್ತೀವಿ. ಅದಕ್ಕೋಸ್ಕರ ಅತಿಯಾಗಿ ನೀರ್ನ ಬಳಸದೆ ನಾವು ಮಿತವಾಗಿ ನೀರ್ನ ಬಳಸಿ ಉಳಿತಾಯ ಮಾಡ್ಬೇಕು ಸ್ನೇಹಿತರೆ. ಚಿತ್ತ ಸುದ್ದಿ ಇಲ್ಲದೊಡೆ ಗುಡಿಯ ಸುತ್ತಿದರೆ ಏನು ಫಲ ಎಂದು ಸರ್ವಜ್ಞ ಕವಿ ಹೇಳಿದ್ದಾರೆ. ಅಂದ್ರೆ ಹಬ್ಬ ಹರಿದಿನ ಪೂಜೆ ಅಂದ್ಕೊಂಡು ತೊಳೆದು ಮನಸ್ಸನ್ನೇ ಸರಿಯಾಗಿ ಇಟ್ಕೊಳ್ತೇನೆ, ಬೆಳಿಗ್ಗೆ ತೊಳೆದು ನೀರನ್ನು ವೇಸ್ಟ್ ಮಾಡೋದ್ಕಿಂತ ಮೊದಲು ಮನಸ್ಸನ್ನ ಶುಚಿಯಾಗಿ ಇಟ್ಕೊಂಡು, ಶುಚಿಯಾಗಿಲ್ದೇ ಇದ್ಮೇಲೆ ಪೂಜೆ ಮಾಡಿದ್ರೆ ಏನ್ ಫಲ, ಅದಕ್ಕೆ ಮೊದಲು ಮನಸ್ಸನ್ನ ಶುಚಿಯಾಗಿ ಇಟ್ಕೊಂಡು ನೀರ್ನ ಮಿತವಾಗಿ ಬಳಸಿ ಮನೆಯನ್ನ ಶುಚಿಯಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ. ಯಾವ ಒಬ್ಬ ವಿಜ್ಞಾನಿಯಿಂದಲೂ ಅಥವಾ ಮಾನವರಿಂದಲೂ ಕೂಡ ಒಂದೇ ಒಂದು ಚಮಚ ನೀರನ್ನ ಸೃಷ್ಟಿಸೋದಿಕ್ಕೆ ಸಾಧ್ಯ ಇಲ್ಲ. ಅದು ದೈವದತ್ತವಾಗಿ ಬಂದಿರುವ ಪ್ರಕೃತಿಯ ಕೊಡುಗೆ ಅಂತ ವೇದಾದ್ರಿ ಮಹರ್ಷಿ ಅವರು ಹೇಳ್ತಾರೆ. ಆದಿ ಮಾನವರು ಇರ್ತಿದ್ರು. ಅವ್ರು ಎಲ್ಲಿರ್ತಿದ್ರು ಅಂತಂದ್ರೆ, ಎಲ್ಲೆಲ್ಲಿ ನೀರಿದೆಯೋ, ಎಲ್ಲಿ ನದಿಗಳಿದೆಯೋ, ಎಲ್ಲಿ ಹಳ್ಳ ತೊರೆಗಳಿದೆಯೋ, ಎಲ್ಲಿ ಕೆರೆಗಳಿದೆಯೋ ಅಲ್ಲಲ್ಲೇ ನೆಲೆಸ್ಬಿಟ್ಟವ್ರು ಅಲ್ಲಲ್ಲೇ ಅವ್ರನ್ನ ಜೀವನನ ಕಟ್ಕೋತಿದ್ರು. ಅಲ್ಲೇ ಜೀವನ ಕಟ್ಕೊಂಡು ಅವ್ರ ಅಲ್ಲೇನೆ ಜೀವನ ನಡೆಸ್ತಿದ್ರು. ನದಿಗಳ ದಡದಲ್ಲಿ, ಕೆರೆಗಳ ದಡದಲ್ಲಿ ಆದಿಮಾನವರು ಆ ರೀತಿ ಜೀವನನ ನಡೆಸ್ತಿದ್ರು. ಸ್ನೇಹಿತರೆ, ಕವಿ ತಿರುವಳ್ಳವರ್ ಅವರು ಕುರುಳಿನಲ್ಲಿ ಹೀಗೆ ಹೇಳಿದ್ದಾರೆ: ಬಾನಿಂದ ಹನಿ ನೀರು ಬಿದ್ದರಲ್ಲದೆ ನೆಲದಲ್ಲಿ ಹಸಿರ ಹುಲ್ಲಿನ ತಲೆಯನ್ನು ಕಾಣಲಾಗದು ಎಂದು. ಅಂದ್ರೆ ಬಾನಿಂದ ಹನಿ ನೀರು ಭೂಮಿ ಮೇಲೆ ಬಿದ್ರೆ ತಾನೇ ಹುಲ್ಲಿನ ಗಿಡ ಮೊಳಕೆ ಹೊಡೆಯುವುದಿಲ್ಲ ಎಂದಾಗ ಇನ್ನ ಜೀವರಾಶಿಗಳು ಹೇಗ್ ಜೀವಿಸಲು ಸಾಧ್ಯ ಅಲ್ವಾ? ಮಳೆನೇ ಬೀಳ್ಲಿಲ್ಲ ಅಂದ್ರೆ, ಬಾನಿಂದ ಹನಿ ನೀರು ಬೀಳ್ಲಿಲ್ಲ ಅಂತಂದ್ರೆ ಒಂದು ಹುಲ್ಲಿನ ಗಿಡ ಕೂಡ ಮೊಳಕೆ ಹೊಡೆಯೋದಿಲ್ಲ ಎಂದಾಗ ಸಕಲ ಜೀವರಾಶಿಗಳು, ಅದರಲ್ಲೂ ಮಾನವರು ಕೂಡ ಹೇಗೆ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ? ಒಂದ್ ಮಳೆಯಿಂದ ಅತಿವೃಷ್ಟಿ ಆದ್ರೆ ಇನ್ನೊಂದ್ ಮಳೆಯಿಂದ ಅನಾವೃಷ್ಟಿ ಆಗ್ತದಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಾವು ನಮ್ಮ ನೆಲ,
ಜಲ ಸಂಪನ್ಮೂಲಗಳನ್ನು ಹಾಳುಗೆಡವಿದರೆ ಮುಂದಿನ ದಿನಗಳಲ್ಲಿ ಜನರ ಜೀವರಾಶಿಯ ಹಸಿವು ನೀರಡಿಕೆಯನ್ನು ತೀರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಬಹುದು. ಸ್ನೇಹಿತರೆ, ನೀರು ಎನ್ನುವುದು ಒಂದು ಪ್ರದೇಶಕ್ಕೆ, ಅಂದರೆ ಯಾವುದೇ ಒಂದು ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಸೇರಿದ್ದಲ್ಲ, ಅದು ಇಡೀ ಭೂಮಂಡಲಕ್ಕೆ ಸೇರಿತ್ತು. ಇದನ್ನೇ ವೇದಾದ್ರಿ ಮಹರ್ಷಿಯರು ಹೇಳ್ತಾರೆ, ಗಾಳಿ ಬೆಳಕು ಪ್ರಪಂಚದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೆ ಹೇಗೆ ಸೇರಿದೆಯೋ ಹಾಗೆ ನೀರು ಕೂಡ ಸಕಲರ ಆಸ್ತಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನಾವು ನೀರಿಗೆ ಮಣ್ಣಿಗೆ ಮಾತ್ರ ಎಲ್ಲೆಯನ್ನು ಯಾಕೆ ಕಟ್ಕೋಬೇಕು? ಇವು ಎಲ್ಲರಿಗೂ ಸೇರಿದ್ದಲ್ಲವಾ? ಸ್ತ್ರೀಯರು ಮೊದಲು ನೀರಿನ ಮಹತ್ವವನ್ನ ಅರಿಬೇಕು. ಯಾಕೆಂದ್ರೆ ಮನೆ ಕೆಲಸಗಳನ್ನು ಸ್ತ್ರೀಯರೇ ಹೆಚ್ಚಾಗಿ ಮಾಡೋದ್ರಿಂದ ನೀರನ್ನು ಹೆಚ್ಚಾಗಿ ಬಳಸುವವರು ಕೂಡ ಸ್ತ್ರೀಯರೇ. ನೀರನ್ನು ಹೇಗೆ ಮಿತಿ ವಿಧಾನದಲ್ಲಿ ಬಳಸಬೇಕು ಎಂಬ ಬೇಸಿಕ್ ನಾಲೆಡ್ಜ್, ಅಂದ್ರೆ ತಳಮಟ್ಟದ ಜ್ಞಾನ ಕೂಡ ಇಲ್ಲ. ಪೂಜೆ, ಹಬ್ಬ, ಉತ್ಸವ ಅಂತ ತೊಳೆದುದನ್ನೇ ತೊಳೆದು ನೀರನ್ನು ವೇಸ್ಟ್ ಮಾಡ್ತಾರೆ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ನೀರು ಕೂಡ ಆ ದೈವದ ಒಂದು ಅಂಶವೇ ಎಂಬ ಮಹರ್ಷಿಯವರ ತತ್ವವನ್ನು ನಾವು ಅರಿತುಕೊಂಡ್ರೆ ಆಗ ನೀರನ್ನು ಕೂಡ ನಾವು ಗೌರವಿಸುವ ಗುಣವನ್ನು ನಾವು ಕಲ್ತ್ಕೋತೇವೆ. ನೀರು ದೈವದ ಅಂಶ ಎಂಬ ಅರಿವು ಮಾನವನಿಗೆ ಮೊದಲು ಬರಬೇಕು ಅಂತ ಹೇಳ್ತಾರೆ ಮಹರ್ಷಿಗಳು. ಆಗ ನೀರನ್ನ ಕೂಡ ನಾವು ಗೌರವಿಸ್ತೀವಿ. ಯಾವ ನೀರನ್ನು ನಾವು ಗೌರವಿಸಿ ಪಂಚಭೂತಗಳಲ್ಲೂ ನೀರು ಒಂದಾಗಿದೆ ಎಂದು ತಿಳಿದು ನೀರಿಗೆ ಮಹತ್ವದ ಸ್ಥಾನವನ್ನು ಕೊಡ್ತೇವೆಯೋ, ಅದಕ್ಕೆ ಒಂದು ಆರೈಕೆಯನ್ನು ಹಾಕ್ತೇವೆಯೋ, ಮಹರ್ಷಿಯವರು ಹೇಳಿರುವ ಹಾಗೆ ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ಸಾಕಷ್ಟು ಮಳೆ ಸುರಿಯಲಿ, ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ ಎಂದು, ಮಳೆ ಚೆನ್ನಾಗಿ ಬರಲಿ ಎಂದು ಹಾರೈಸಿ ನೀರಿಗೆ ಮಹತ್ವವನ್ನು ಕೊಟ್ಟು ಗೌರವಿಸ್ತೇವೆಯೋ, ಆ ಒಂದು ಭಾವನೆ ಇಡೀ ಲೋಕದಲ್ಲೆಲ್ಲ ತಾನಾಗಿ ಹರಡ್ಬಿಡುತ್ತೆ. ಆಗ ಚೆನ್ನಾಗಿ ಮಳೆನೂ ಕೂಡ ಬರುತ್ತೆ ಕಾಲ ಕಾಲಕ್ಕೆ. ಸ್ನೇಹಿತರೆ, ನೀರಿಗೆ ಮತ್ತು ನೀರಿಗೆ ಅವಿನಾಭಾವ ಸಂಬಂಧವಿದೆ. ಕೆಲವೊಂದು ಹಳ್ಳಿಗಳಲ್ಲಿ 5-6 ಮೈಲಿಗಳ ದೂರದವರೆಗೂ ನಡ್ಕೊಂಡು ಹೋಗಿ 1 ಅಥವಾ 2 ಕೊಡ ನೀರನ್ನು ತರುವಳು ಕೂಡ ಹೆಣ್ಣು. ನೀರು ಅನ್ನೋದು ಪ್ರತಿಯೊಂದು ಕುಟುಂಬಕ್ಕೂ ನೀರಿನ ಅಗತ್ಯ ಇದ್ದೇ ಇದೆ. ನೀರಿಂದಲೇ ಅಡಿಗೆ ಮಾಡ್ಬೇಕು, ನೀರಿಂದಲೇ ಅನ್ನ ಸಾಂಬಾರು ರೊಟ್ಟಿ ಮಾಡ್ಬೇಕು, ನೀರನ್ನೇ ಸ್ನಾನಕ್ಕೆ ಉಪಯೋಗಿಸ್ಬೇಕು, ನೀರನ್ನೇ ಪಾತ್ರೆ ತೊಳಿಬೇಕು, ನೀರನ್ನೇ ಪ್ರತಿಯೊಂದಕ್ಕೂ ನೀರನ್ನ ಉಪಯೋಗಿಸ್ಲೇಬೇಕು. ಕುಡಿಯಲು ನೀರು ಬೇಕೇ ಬೇಕು, ಮನೆ ಸ್ವಚ್ಛ ಮಾಡೋದಕ್ಕೂ ನೀರು ಬೇಕೇ ಬೇಕು. ಬರೀ ಸಿಟಿಲಿ ಮಾತ್ರನಾ ನೀರ್ ಬೇಕಾಗಿರೋದು? ಅತಿಯಾಗಿ ಹಳ್ಳಿಯಲ್ಲೂ ಕೂಡ ನೀರ್ ಬೇಕೇ ಬೇಕು. ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಕೆರೆ, ಕಟ್ಟೆ, ಕಲ್ಯಾಣಿಗಳಲ್ಲಿ ಹೂಳ್ ತುಂಬಿಕೊಂಡು ಕುಡಿಯುವ ನೀರಿನ ಸಲಹೆ ಬತ್ತೋಗಿವೆ. ಕುಟುಂಬ ನಿರ್ವಹಣೆ ವಹಿಸಿಕೊಂಡಿರುವ ಹೆಣ್ಮಗಳು, ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಕುಟುಂಬದ ನಿರ್ವಹಣೆಯನ್ನು ಹೆಣ್ಮಕ್ಳೇ ವಹಿಸ್ಕೊಂಡಿರೋದ್ರಿಂದ ಅವರೇ ನೀರಿಗಾಗಿ ಮೈಲಿಗಟ್ಟಲೆ, ಗಂಟೆಗಟ್ಟಲೆ ನಡ್ಕೊಂಡೋಗಿ ನೀರಂತಂದು ಮನೆಗೆಲಸವನ್ನು ಎಣ್ಣೆ ಮಾಡ್ಬೇಕಾಗಿರೋದ್ರಿಂದ ಜೀವನ ನಡೆಸುವುದಕ್ಕೆ ಎಷ್ಟು ನೀರು ಅಗತ್ಯವಿದೆ ಎಂಬುದರ ಬಗ್ಗೆ ಅರಿವು ಬರಬೇಕು. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ನೀರಿನ ಮಹತ್ವದ ಬಗ್ಗೆ ಅರಿವಿದೆ. ಅವರು ನೀರನ್ನ ಅತಿಯಾಗಿ, ಅಂದ್ರೆ ಬಳಸದೆ ಮಿತಿಯಾಗಿ ಬಳಸ್ತಾರೆ. ಆದ್ರೆ ನಗರ ಪ್ರದೇಶಗಳಲ್ಲಿ ವಾಸಿಸುವಂತ ಮಹಿಳೆಯರು ಮಾತ್ರ ನೀರಿನ ಮಹತ್ವವನ್ನು ಅರಿಯದೆ ಯಥೇಚ್ಛವಾಗಿ ನೀರನ್ನ ಬಳಸ್ತಾರೆ. ಕೊಳಾಯಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ನೀರಿಲ್ಲ ಅಂತ ಏನು ಒದ್ದಾಡ್ಬಿಡ್ತಾರೆ. ಒಂದ್ ದಿವ್ಸ ಗಲಾಟೆ ಮಾಡಿ ಬೋರ್ವೆಲ್ ತೆಗಿಸ್ತಾರೆ ಅಥವಾ ಟ್ಯಾಂಕರ್ ನಲ್ಲಿ ನೀರ್ನು ತರಿಸ್ತಾರೆ. ಅದರಿಂದ ಅವರಿಗೆ ನೀರಿನ ಮಹತ್ವದ ಬಗ್ಗೆ ಅರಿವಿಲ್ಲ. ಒಂದ್ಸಾರಿ ಟಿವಿನಲ್ಲಿ ತೋರಿಸ್ತಿದ್ರು, ಅದರಲ್ಲಿ ಪಂಜಾಬ್ ಮತ್ತೆ ಹರಿಯಾಣದ ಕಡೆಯ ಹಳ್ಳಿಗಳಲ್ಲಿ ಒಬ್ಬ ಮನುಷ್ಯ ಈಗಾಗ್ಲೇ 2 ಮದುವೆ ಆಗಿದ್ದ, 3ನೇ ಮದುವೆಯನ್ನು ಮಾಡ್ಕೊಳ್ತಿದ್ದ. ಕಾರಣ ಏನಪ್ಪಾ ಅಂದ್ರೆ
ಮೊದಲನೇ ಹೆಂಡತಿಗೆ ಹುಷಾರಿಲ್ಲ, ಏನೋ ಕಾಯಿಲೆ. ಎರಡನೇ ಹೆಂಡತಿ ಗರ್ಭಿಣಿ, ಮನೆಯಲ್ಲಿ ಅಂದ್ರೆ ಹೊರಗಡೆ ಅಂದ್ರೆ ದೂರದಿಂದ ನೀರನ್ನು ತರುವವರಿಲ್ಲ, ಮನೆಯಲ್ಲಿ ಮಕ್ಕಳಿದ್ದಾರೆ. ಅದಕ್ಕೋಸ್ಕರ ಮೂರನೇ ಮದ್ವೆಯನ್ನು ಮಾಡ್ಕೊಳ್ತಿದ್ದ. ನೀರ್ ತರೋದಕ್ಕೋಸ್ಕರ ಮೂರನೇ ಮದ್ವೆಯನ್ನು ಮಾಡ್ಕೊಳ್ತಿದ್ದ. ಎಂತ ದುರಂತದ ವಿಷಯ ಅಲ್ಲ ಸ್ನೇಹಿತರೆ. ಅಲ್ಲಿ ಹಳ್ಳಿಗಳಲ್ಲಿ ಇದೆಲ್ಲ ಒಂದು ಮಾಮೂಲು ವಿಷಯನೇ ಆಗ್ಬಿಟ್ಟಿದೆ ಅಂತೆ ಅವರಿಗೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳ್ತಾ ಇದ್ರೆ ನೀರಿಲ್ಲದೆ ಮಾನವನ ಜೀವನವಿಲ್ಲ ಎನ್ನುವುದು ಅರಿವಿಗೆ ಬರುತ್ತಲ್ವಾ. ಆದ್ರೆ ನಗರದ ಮಹಿಳೆಯರು ನೀರಿನ ಮಹತ್ವವನ್ನು ಅರಿಯಬೇಕು. ಒಂದ್ ಕೊಡ ನೀರಿಗೂ ಹಳ್ಳಿಗಳಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ ಎಂದು ತಿಳಿಸ್ಕೊಳ್ಬೇಕು. ಸ್ನೇಹಿತರೆ, ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ರೇಷ್ಮೆ ಸೀರೆ ಇಟ್ಕೊಂಡು ರೆಡಿಯಾಗಿ ಹೊರಗ್ ಬರ್ತಾರೆ. ಮಳೆ ಜೋರಾಗಿ ಬಂದ್ಬಿಡುತ್ತೆ. ಆಗ ಹೇಳ್ತಾರೆ, ಅಯ್ಯೋ ಆಳಾದ್ ಮಳೆ, ಈಗ್ಲೇ ಬರ್ಬೇಕಾ ಎಂದು ಮಳೆನೇ ಬೈತಾರಲ್ವಾ. ಹಾಗೆಯೇ ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಒಂದು ರೈಮ್ಸ್ ಇದೆ, ರೈನ್ ರೈನ್ ಗೋ ಅವೇ ಎಂದು, ಮಳೆ ಮಳೆ ಬರ್ಬೇಡ ಎಂದು. ಹಾಗೆಯೇ ಕಮ್ ಕಮ್ ಹೆಗೈನ್ ಎಂದು. ಇದು ನಾವು ಮಕ್ಕಳಿಗೆ ಹೇಳ್ಕೊಡುವಂತ ರೈಮ್ಸ್. ಇದು ನಾವು ಮಳೆಗೆ ಆರ್ಡರ್ ಮಾಡ್ದಂಗ. ಮಳೆ ನೀರಿಗೆ ಗೌರವ ಕೊಡ್ಬೇಕೇ ಹೊರತು ಆರ್ಡರ್ ಮಾಡ್ಬಾರ್ದಲ್ವಾ. ಸ್ನೇಹಿತರೆ, ಹಿಂದೆ ಹಳ್ಳಿಯಲ್ಲಿ ಮಕ್ಕಳು ಮಳೆ ಬರದ ಪರಿಸ್ಥಿತಿ ಬಂದಾಗ, ನೀರಿಗೆ ತುಂಬಾ ತೊಂದರೆ ಆದಾಗ ಹಳ್ಳಿಯ ಮಕ್ಕಳೆಲ್ಲ ಒಂದ್ ಕಡೆ ಸೇರ್ಕೋತಿದ್ರು. ಮಳೆರಾಯನ ಹಬ್ಬವನ್ನ ಆಚರಣೆ ಮಾಡ್ತಿದ್ರು. ಒಂದು ಕೊಡವನ್ನು ತಗೊಂಡ್ ಬಂದು ಅದನ್ನ ಅಲಂಕರಿಸಿ ಮಕ್ಕಳ ತಲೆಯ ಮೇಲೆ ಅದನ್ನ ಒತ್ಕೊಂಡು ಮನೆ ಮನೆಗೆ ಹೋಗಿ ಮಳೆಯ ಹಾಡನ್ನು ಹೀಗೆ ಹೇಳ್ತಿದ್ರು. ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಎಂದು ಹಾಡ್ತಾ ಊರಿನ ಕೇರಿಗಳನ್ನೆಲ್ಲ ಸುತ್ತುತ್ತಾ ಮನೆ ಮನೆಯಿಂದ ಸ್ವಲ್ಪ ನೀರು, ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಅಡಿಗೆ ಮಾಡಿ ಮಳೆರಾಯನಿಗೆ ನೈವೇದ್ಯ ಕೊಡ್ತಿದ್ರು. ಅನಂತರ ಮಳೆ ಬರ್ತಿತ್ತೋ ಇಲ್ವೋ, ಆದರೆ ಮಳೆ ಬಂದೇ ಬರುತ್ತೆ ಅನ್ನುವ ಅವರ ನಂಬಿಕೆ ಇದೆಯಲ್ಲ, ಆ ಭಾವನೆಯಿಂದ ಕೆಲವೊಂದ್ಸಾರಿ ಮಳೆನೂ ಕೂಡ ಬಂದ್ಬಿಡ್ತಿತ್ತು. ಹೀಗೆ ನೀರು ಜೀವನಕ್ಕೆ ಎಷ್ಟು ಅತ್ಯಗತ್ಯ ಎನ್ನುವುದನ್ನ ಎಲ್ರೂ ಮೊದಲು ಅರ್ಥಕೊಳ್ಬೇಕು ಸ್ನೇಹಿತರೆ. ಯಾವಾಗ ಮಹಿಳೆಯರು ನೀರಿನ ಮಹತ್ವವನ್ನು ಅರ್ಥಕೋತಾರೋ, ನೀರನ್ನ ವಿಧಿವಿಧಾನದಲ್ಲಿ ಬಳಸ್ತಾರೋ, ಆ ನೀರನ್ನ ಮಿತವ್ಯಯವಾಗಿ ಬಳಸೋದನ್ನು ಕಲಿತಾರೋ, ಆಗ ಇಡೀ ಕುಟುಂಬದಲ್ಲಿ ಪ್ರತಿಯೊಂದರಲ್ಲೂ ಮಿತಿವಿಧಾನ ಅನ್ನೋದು ಬಂದ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಇಂದಿನ ಹಿರಿಯರು ಒಂದ್ ಮಾತನ್ನ ಹೇಳ್ತಿದ್ರು, ನೀರ್ ಬಳಸೋ ಕೈ ನಿಧಾನವಾಗಿರ್ಬೇಕು ಅಂತ. ಹಿಂದೆ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಕರ್ಕಬರ್ಬೇಕಾದ್ರೆ ಆ ಹುಡುಗಿ ಕೈನಲ್ಲಿ ನೀರ್ ತಗೊಂಡ್ ಬಾ ಅಂತ ಕರಿತಿದ್ರಂತೆ. ನೀರ್ ತಗೊಂಡ್ ಬಮ್ಮ ಅಂತ ಅಂದ್ಬಿಟ್ಟು ಆ ಹುಡುಗಿ ಯಾವ ತರ ನೀರ್ ತರ್ತಾಳೆ ಆ ತರ ಅವಳು ಜೀವನನ ನಡ್ಸ್ಕೊಂಡು ಹೋಗ್ತಾಳೆ ಅಂತ. ತುಂಬಾ ಸುರಿಯುವಂತಂದ್ರೆ ಇವಳು ಚೆನ್ನಾಗಿ ಸಂಸಾರನ ಮಾಡ್ಕೊಂಡು ಹೋಗಲ್ಲ, ಎಲ್ಲಾನು ಅಧ್ವಾನ ಮಾಡ್ತಾಳೆ ಅಂತ. ಆದ್ರೆ ನೀರು ಮಿತವಾಗಿ ಸ್ವಲ್ಪ ಲೋಟದಲ್ಲಿ ಒಳಗಡೆ ಇರುವಾಗೇನೆ ನೀರ್ ತಂದ್ರೆ ಅವಾಗ ಇವಳು ಚೆನ್ನಾಗಿ ಜೀವನನ ನಡ್ಸ್ಕೊಂಡು ಹೋಗ್ತಾಳೆ ಅಂತ. ಹಾಗೆ ಅದಕ್ಕೆ ಅವರು ಹೇಳ್ತಿದ್ರು, ನೀರು ಬಳಸೋ ಕೈ ನಿಧಾನವಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನದಿಗಳಲ್ಲೆಲ್ಲ ನೀರು ಹರಿತಾ ಇದೆ. ಯಾಕೆ ಹರಿಯುತ್ತೆ? ಬೆಳೆ ಬೆಳೆಯೋದಕ್ಕೆ, ಜೀವರಾಶಿಗಳ ದಾಹ ತಣಿಸಲು. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ? ಈ ಜೀವ ನದಿಗಳಿಗೆಲ್ಲ ಕಾರ್ಖಾನೆ ತ್ಯಾಜ್ಯಗಳು ಎಲ್ಲೆಲ್ಲಿ ನೋಡು, ಇದು ನೀರು ಎಲ್ಲಿ ನದಿಗಳಿವೆ ಆ ನದಿಗಳ ದಡದಲ್ಲೆಲ್ಲ ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಇವೆ. ಆ ಕಾರ್ಖಾನೆಗಳಿಂದ ಬಂದಂತ ತ್ಯಾಜ್ಯನೆಲ್ಲಾನು ಏನ್ ಮಾಡ್ತಿದ್ದಾರೆ, ನದಿಗೆ ಹರಿಯೋದಕ್ ಬಿಟ್ಬಿಟ್ಟಿದ್ದಾರೆ. ನದಿಗೆ ಹರಿಯೋದಕ್ ಬಿಟ್ಟು ಆ ನದಿ ನೀರೆಲ್ಲ ಏನಾಗಿದೆ, ಎಲ್ಲ ಕುಲುಷಿತವಾಗಿ ಅಲ್ಲಿರೋ ಜಲಚರಗಳು, ಮೀನು, ಮೊಸಳೆ ಏನಿದೆ ಎಲ್ಲ ಕೂಡ ತೊಂದರೆ ಅನುಭವಿಸ್ತಾ ಇದೆ. ಅಷ್ಟೇ ಒಂದ್ ಮಾಡಲ್ಲ, ಹಳ್ಳಿನಲ್ಲಿ ಜನಗಳು ದನ ಕರುಗಳನ್ನೇ ನದಿಲೇ ತೊಳಿತಾರೆ. ಹೊರಗಡೆ ನೀರ್ ತಂದು ಅದನ್ನ ತೊಳೆಯೋಣ ಅಂತ ಹೇಳೋದಿಲ್ಲ. ಅವ್ರ ಏನ್ ಮಾಡ್ತಾರೆ, ಅದ್ರೊಳಗಡೆನೆ ಬಿಟ್ಟು
ದನ ಕರುಗಳನ್ನೆಲ್ಲ ತೊಳಿತಾರೆ, ಬಟ್ಟೆಗಳನ್ನೆಲ್ಲ ತೊಳಿತಾರೆ. ಹೀಗೆ ನದಿ ನೀರನ್ನೆಲ್ಲ ಸ್ವಚ್ಛವಾಗಿರುವಂತದ್ದು ನದಿ ನೀರು. ಆ ನದಿ ನೀರನ್ನೆಲ್ಲ ಹಾಳು ಮಾಡ್ತಾರೆ. ಇದರಿಂದ ಈ ಎಲ್ಲಾ ನದಿಯ ನೀರುಗಳು ಕೂಡ ಮಲಿನವಾಗಿದೆ. ಹಾಗೆ ಗಂಗಾ ನದಿಯ ನೀರು, ಈಗ ಕಾಶಿಗೆ ಅಂತ ಹೋಗ್ತಾರೆ, ನಾವು ಪಾಪ ಕರ್ಮನ ಕಳ್ಕೋಬೇಕು ಅಂತ ಹೋಗ್ತಾರೆ. ಆದ್ರೆ ಅಲ್ಲೋಗಿ ಏನ್ ಮಾಡ್ತಾರೆ, ಇರೊಬ್ಬರ ಮನೆಯಲ್ಲಿರೋ ಕೊಳೆ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಆ ನದಿನಲ್ಲಿ ಬಿಡ್ತಾರೆ. ಸತ್ತವರ ಏನಿದೆ ಬೂದಿ ಮುಳೆ ಅದೆಲ್ಲಾನು ತಗೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ನದಿ ನೀರ್ನಲ್ಲೇ ಬಿಟ್ಬಿಡ್ತಾರೆ ಅಲ್ಲೇನೆ. ಅದನ್ನೆಲ್ಲ ಬಿಟ್ಟು ಗಂಗೆ ತುಂಬಾ ಮಲಿನವಾಗಿದೆ ಅಂತಂದ್ರೆ, ಅದು ಎಷ್ಟೊಂದ್ ಮಲಿನವಾಗಿದೆ ಅಂದ್ರೆ ಅದನ್ನ ಸ್ವಚ್ಛ ಮಾಡೋದಕ್ಕೆ ಆಗಲ್ಲ, ಅಷ್ಟು ಮಲಿನವಾಗಿದೆ ಅಂತ ಹೇಳ್ತಾರೆ. ಈ ನದಿ ನೀರನ್ನ ಈಗ ಕುಡಿಯುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಾಗಿದೆ ಸ್ನೇಹಿತರೆ. ಈ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಲೇಬಾರ್ದು, ಹಣ ಕೊಟ್ಟು ಬಾಟ್ಲಿ ನೀರನ್ನು ಕುಡಿಬೇಕು ಅಂದ್ಕೊಂಡು ಈಗ ಬಾಟ್ಲಿ ನೀರನ್ನು ತಗೊಂಡ್ಕೊಂಡು ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಮನೆಯಲ್ಲಿ ನಲ್ಲಿಯಲ್ಲಿ ಬರುವ ಕಾವೇರಿ ನೀರಿಗೂ ಕೂಡ ಫಿಲ್ಟರ್ ಹಾಕಿಕೊಂಡೇ ಕುಡಿಯುವಂತಾಗಿದೆ. ಯಾರು ನೀರ್ ಯಾವ್ದು ಬರುತ್ತೆ ಅದು ಬಂದಂತ ನೀರನ್ನ ನೇರವಾಗಿ ಯಾರು ಕುಡಿಯೋದೇ ಇಲ್ಲ, ಅಷ್ಟು ನೀರು ಮಲಿನವಾಗಿದೆ ಅಂತ ಹೇಳ್ತಾರೆ, ಸ್ವಚ್ಛವಾಗಿಲ್ಲ ನೀರು ಅಂತ ಹೇಳ್ತಾರೆ. ಹಾಗೆಯೇ ದೇವಸ್ಥಾನಗಳ ಬಳಿ ಇರುವ ಪುಷ್ಕರಣಿಗಳು ಕೂಡ ಪರಿಶುದ್ಧವಾಗಿಲ್ಲ. ಯಾಕೆ? ಇದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡ್ಬೇಕಾಗಿದೆ ಅಲ್ವಾ ಸ್ನೇಹಿತರೆ. ಸಿಹಿ ನೀರಿನ ಮೂಲಗಳಾದ ನದಿಗಳು, ಪರಿಸರ ಮಾನವ ಕುಲವನ್ನ ಸಹಸ್ರಾರು ವರ್ಷಗಳಿಂದ ಪೋಷಣೆ ಮಾಡ್ತಾ ಬಂದಿವೆ. ಆದ್ರೆ ನಾವುಗಳು ಕೇವಲ 2-3 ತಲೆಮಾರುಗಳಲ್ಲಿಯೇ ಎಲ್ಲವನ್ನು ಹಾಳು ಮಾಡಿದ್ದೇವೆ. ನಾವು ನಮ್ಮ ನೆಲ, ಜಲ, ಸಂಪನ್ಮೂಲಗಳನ್ನು ಹಾಳುಗಿಡಿದ್ರೆ ಮುಂದಿನ ದಿನಗಳಲ್ಲಿ ಜನರ ಹಸಿವನ್ನು, ನೀರಡಿಕೆಯನ್ನು ತೀರಿಸಲು ಸಾಧ್ಯವಾಗದ ಸ್ಥಿತಿ ಸೃಷ್ಟಿಯಾಗಬಹುದು ಅಲ್ವಾ ಸ್ನೇಹಿತರೆ. ಮೊದಲು ಹಸಿವಿಗೆ ಆಹಾರ ಬೇಕು, ಆಹಾರ ಬೆಳೆಯಲು ನೀರು ಬೇಕೇ ಬೇಕಲ್ವಾ. ನೀರಡಿಕೆಯನ್ನು ತೀರಿಸಲು ಸಾಧ್ಯವಾಗದಂತ ಸ್ಥಿತಿ ನಿರ್ಮಾಣವಾಗಬಹುದು ಈ ರೀತಿ ನದಿ ನೀರನ್ನ ನಾವು ಹಾಳುಗೆಡವಿದರೆ. ನದಿಗಳೇ ನಮ್ಮ ಭಾರತೀಯ ನಾಗರಿಕತೆಯ ಮೂಲ. ಅಂದರೆ ಬೆಳೆಯುತ್ತಿರುವ ಜನಸಂಖ್ಯೆ, ನಗರೀಕರಣದಿಂದಾಗಿ, ಕೈಗಾರಿಕೆಗಳಿಂದಾಗಿ, ಭೂಮಿಯ ವಾತಾವರಣದಲ್ಲಿ ಏನಾಗಿದೆ, ಹವಾಮಾನ ವೈಪರೀತ್ಯದಿಂದಾಗಿ ತಾಪಮಾನ ಹೆಚ್ಚಾಗ್ತಾನೇ ಇದೆ. ಇದರ ಪರಿಣಾಮ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಈ ಋತುಚಕ್ರದಲ್ಲಿ ಏರ್ಪೇರುಗಳಾಗಿವೆ ಸ್ನೇಹಿತರೆ. ತಪ್ಪದೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ತಿಲ್ಲ. ಬರ, ಪ್ರವಾಹ, ಪ್ರಕೃತಿ ವಿಕೋಪದಿಂದ ಜೀವರಾಶಿಗಳು, ಮಾನವ ಕುಲ ಸಂಕಷ್ಟಕ್ಕೆ ಸಿಲುಕೊಂಡಿವೆ ಸ್ನೇಹಿತರೆ. ಎಷ್ಟೊಂದು ಸಂಕಟ ಪಡ್ತಾ ಇದ್ದಾರೆ, ನೀರಿಗೋಸ್ಕರನೇ ಸಂಕಟ ಪಡ್ತಾ ಇದ್ದಾರೆ. ಅನೇಕ ಭಾಗಗಳಲ್ಲಿ ಸಿಹಿ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಇದೆ, ಪೂರೈಕೆ ಕಡಿಮೆ ಆಗ್ತಾ ಇದೆ. ಭೂಮಿಯ ಮೇಲೆ ವಾಸಿಸುತ್ತಿರುವ ಮಾನವ ಸಹಿತ ಅನೇಕ ಜೀವರಾಶಿಗಳಿಗೆ, ಸಸ್ಯಗಳಿಗೆ ಸಿಹಿ ನೀರೇ ಆಧಾರವಾಗಿರೋದ್ರಿಂದ ನೀರಿನ ಕೊರತೆಯುಂಟಾಗಿ ಅನೇಕ ಜೀವರಾಶಿಗಳು, ಸಸ್ಯ ಸಂಕುಲಗಳು, ಪ್ರಾಣಿ ಪಕ್ಷಿಗಳ ಸಂತತಿ ಕ್ಷೀಣಿಸ್ತಾ ಇದೆ. ಪರಿಸರ, ನೀರಿನ ಮೂಲಗಳ ರಕ್ಷಣೆ, ನಿರ್ವಹಣೆ, ಜವಾಬ್ದಾರಿಯುತ ಬಳಕೆಗೆ ಸರ್ಕಾರ, ಸಂಘ ಸಂಸ್ಥೆಗಳು, ಸಾರ್ವಜನಿಕರೆಲ್ಲರೂ ಒಂದಾಗಿ ನೀರಿನ ಮೂಲದ ರಕ್ಷಣೆ ಮಾಡಬೇಕಾಗಿದೆ ಸ್ನೇಹಿತರೆ. ಒಂದು ಅಂದಾಜಿನ ಪ್ರಕಾರ ಸಿಹಿ ನೀರಿನಲ್ಲಿ 20% ನೀರು ಮನೆ ಬಳಕೆಗೆ, 10% ನೀರು ಕೈಗಾರಿಕೆಗಳಿಗೆ, 70% ನೀರು ಕೃಷಿ ಕೆಲಸಗಳಿಗೆ ಬಳಸಲಾಗ್ತದೆ ಸ್ನೇಹಿತರೆ. ಒಂದು ಗಾದೆ ಇದೆ, ನೀರನ್ನ ತೀರ್ಥದಂತೆ ಸ್ವೀಕರಿಸಬೇಕು, ದುಡ್ಡಿನಂತೆ ಬಳಸಬೇಕು ಎಂದು. ಇದನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕು. ತಮ್ಮ ಮನೆಗಳಲ್ಲಿ ಎಲ್ಲರೂ ನೀರನ್ನು ಮಿತವಾಗಿ ಬಳಸುವುದನ್ನ ಕಲಿಬೇಕು. ಇದಕ್ಕೆ ಸರ್ಕಾರಗಳು ಸರಿಯಾದ ಕ್ರಮವನ್ನು ಕೈಗೊಳ್ಬೇಕು. ನೀರನ್ನು ಉಚಿತವಾಗಿ ಕೊಡದೆ ಬಳಸುವ ನೀರಿಗೆ ಇಂತಿಷ್ಟು ಹಣ ಕಟ್ಟಬೇಕೆಂದು ಬೆಲೆ ನಿಗದಿ ಮಾಡಬೇಕು. ಸರ್ಕಾರ ಸಿಹಿ ನೀರಿರುವ ಕೆರೆ, ಕುಂಟೆ, ಕಲ್ಯಾಣಿಗಳಲ್ಲಿ ಇರುವ ಹೂಳನ್ನು ತೆಗೆಸಿದ್ರೆ ಕುಡಿಯೋದಕ್ಕೆ, ವ್ಯವಸಾಯಕ್ಕೆ ಯಥೇಚ್ಛವಾಗಿ ನೀರು ಸಿಗ್ತದೆ.
ಸರ್ಕಾರಗಳು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಂಡ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹರಿಯುವ ನೀರಿನಿಂದ ಉಂಟಾಗಿರುವ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂದು ನಮ್ಮ ಪೂಜ್ಯ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ತಮ್ಮ ವೇದಾದ್ರಿಯಂನ 14 ಸೂತ್ರಗಳಲ್ಲಿ ಒಂದಾದ ನೀರು ಮತ್ತು ಆಹಾರ ಸರ್ವರಿಗೂ ಸಮನಾಗಿರಬೇಕು ಎನ್ನುವುದನ್ನು ಅವರ ವೇದಾದ್ರಿಯಂನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಮಹರ್ಷಿಯವರು ತಿಳಿಸಿರುವುದನ್ನು ತಿಳಿಯೋಣ. ಎಲ್ಲಾ ದೇಶಗಳಲ್ಲೂ ನದಿಗಳಲ್ಲಿ ಹರಿಯುವ ನೀರನ್ನು ಜೀವನದಿಗಳು ಎಂದು ಕರೆಯಲಾಗ್ತದೆ. ಭಾರತ ರಾಷ್ಟ್ರವನ್ನು ಭಾಷೆಯಿಂದ ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ರಾಜ್ಯಕ್ಕೆ ನೀರಿನ ಕೊರತೆ ಉಂಟಾದಾಗ ಅದನ್ನು ನೆರೆ ರಾಜ್ಯದಿಂದಲೇ ಪಡೆಯಬೇಕು. ಇಲ್ಲಿ ಅನೇಕ ಸಮಸ್ಯೆಗಳಿವೆ. ನೀರು ಎಲ್ಲರ ಆಸ್ತಿ. ಎಲ್ಲರಿಗೂ ನೀರು ಸಮನಾಗಿ ದೊರಕಲು ನದಿ ನೀರಿನ ಜೋಡಣೆ ಕಾರ್ಯ ತ್ವರಿತವಾಗಿ ಜಾರಿಗೆ ಬರಬೇಕೆಂದು ಮಹರ್ಷಿಗಳು ತಿಳಿಸಿದ್ದಾರೆ. ನದಿಗಳನ್ನ ಜೋಡಣೆ ಮಾಡುವುದರಿಂದ ಅವು ಜಲಮಾರ್ಗಗಳಾಗ್ತವೆ. ವಸ್ತುಗಳ ಸಾಗಾಣಿಕೆಗೆ ಜನರು ಪ್ರಯಾಣ ಮಾಡುವುದಕ್ಕೆ ಸಹಾಯವಾಗ್ತದೆ. ಸಾಗರದಲ್ಲಿ ಬೆರೆಯುವ ನೀರು ಹಾಳಾಗದಂತೆ ಅಗತ್ಯಗಳಿಗೆ ಸಿಗ್ತದೆ ಎಂದು ಮಹರ್ಷಿಯವರು ತಿಳಿಸಿದ್ದಾರೆ. ಸ್ನೇಹಿತರೆ, ಆಳಿಯರ್ನ ಅರಿವಿನ ಶ್ರೀಮಂದಿರದಲ್ಲಿ 21/3/2003 ಆಹಾರ ನೀರು ಸರ್ವರದಾಗಬೇಕು ಎಂಬ ಯೋಜನೆಯ ಕೆಳಗೆ ನದಿ ನೀರು ಜೋಡಣೆಯ ಬಗ್ಗೆ ಅಭಿಪ್ರಾಯ ವಿನಿಮಯವನ್ನು ವೇದಾದ್ರಿ ಮಹರ್ಷಿಯವರ ನೇತೃತ್ವದಲ್ಲಿ ಸರ್ಕಾರದ ಮುಖ್ಯಸ್ಥರ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ವಿಚಾರ ವಿನಿಮಯದಲ್ಲಿ ಜ್ಞಾನಿಗಳು ನೀಡಿದ ಸಲಹೆಗಳು ಈ ರೀತಿ ಇವೆ. ಭಾರತ ದೇಶದಲ್ಲಿನ ನದಿಗಳ ನೀರಿನ ಸಂಪತ್ತು 60% ಗಂಗೆ, ಬ್ರಹ್ಮಪುತ್ರ ನದಿಗಳಲ್ಲೇ ತುಂಬಿದೆ. ಈ ನದಿಯ ನೀರು ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಭಾರತೀಯರ್ ಎಂಬ ಕವಿ 90 ವರ್ಷಗಳಿಗೂ ಮೊದಲೇ ಗಂಗೆಯ ನೀರನ್ನು ಕಾವೇರಿಗೆ ಬೆರೆಸೋಣ ಎಂದು ಕವಿತೆಯಲ್ಲಿ ಹೇಳಿದ್ದಾರೆ. ಭಾರತದಲ್ಲಿನ ನದಿಗಳನ್ನು ಜೋಡಿಸಬೇಕೆಂದು 150 ವರ್ಷಗಳಿಂದಲೂ ಚರ್ಚೆ ನಡೆಯುತ್ತಲೇ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಸರ್ ಆರ್ಥರ್ ಕಾಟನ್ ಎಂಬುವವರು, ನಂತರ ಸರ್ CP ರಾಮಸ್ವಾಮಿ ಅಯ್ಯರ್, ಡಾಕ್ಟರ್ KL ರಾವ್ ಮುಂತಾದವರು ಇದಕ್ಕಾಗಿ ಪ್ರಯತ್ನಿಸುತ್ತಲೇ ಇದ್ದಾರೆ. ಗಂಗಾ, ಬ್ರಹ್ಮಪುತ್ರ ನದಿಗಳನ್ನು ಜೋಡಿಸಿದರೆ ದೇಶದಲ್ಲಿರುವ ನೀರಿನ ಸಮಸ್ಯೆಯನ್ನು ನೀಗಿಸಬಹುದು. ಭಾರತ ದೇಶದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ನದಿಗಳನ್ನು ಸುಲಭವಾಗಿ ಜೋಡಿಸಬಹುದು ಎಂದು ಮಹರ್ಷಿಯವರು ತಿಳಿಸಿದ್ದಾರೆ. ಈ ಯೋಜನೆಯಲ್ಲಿ ಸಮುದ್ರ ಮಟ್ಟದಿಂದ ಮೇಲೇಳುವ ಅಲೆಗಳಿಂದ ಜಲವಿದ್ಯುತ್ತನ್ನು ತಯಾರಿಸಲು ಸಾಧ್ಯ ಎಂದು ಮಹರ್ಷಿಯವರು ಹೇಳಿದ್ದಾರೆ. ಜಲಮಾರ್ಗಗಳಲ್ಲಿ ನೀರು ನಿರ್ದಿಷ್ಟ ಪ್ರಮಾಣದಲ್ಲಿ ಹರಿಯುವುದಿಲ್ಲ. ದೊಡ್ಡ ದೊಡ್ಡ ಸುರಂಗ ಮಾರ್ಗಗಳನ್ನು ಕೊರೆದು ದೊಡ್ಡ ದೊಡ್ಡ ಪೈಪ್ಗಳನ್ನು ಅಳವಡಿಸಿ ಅದರ ಮೂಲಕ ಒಂದು ಭಾಗದಿಂದ ಇತರ ಭಾಗಗಳಿಗೆ ನೀರನ್ನು ಬದಲಾಯಿಸಿ ಕಳಿಸಲು ಸಾಧ್ಯ ಎಂದು ಮಹರ್ಷಿಯವರು ತಿಳಿಸಿದ್ದಾರೆ. ಬ್ರಹ್ಮಪುತ್ರ ನದಿಯಲ್ಲಿ ಪ್ರವಾಹ ಬಂದಾಗ ಗಂಗಾ ನದಿ ಭಾಗದಲ್ಲಿ ನೀರು ಕಡಿಮೆ ಇದ್ದರೆ ಬ್ರಹ್ಮಪುತ್ರ ನದಿಯಿಂದ ಗಂಗಾ ನದಿಗೆ ನೀರನ್ನು ಹರಿಸಬಹುದು. ಅಂತೆಯೇ ಗಂಗಾ ನದಿಯಲ್ಲಿ ಪ್ರವಾಹ ಬಂದಾಗ ಬ್ರಹ್ಮಪುತ್ರ ನದಿಯಲ್ಲಿ ನೀರು ಕಡಿಮೆ ಇದ್ದರೆ ಗಂಗಾ ನದಿಯಿಂದ ಬ್ರಹ್ಮಪುತ್ರ ನದಿಗೆ ನೀರನ್ನು ಹರಿಸಬಹುದು ಎಂದು ತಿಳಿಸಿದ್ದಾರೆ. ದೇಶೀಯ ಜಲಮಾರ್ಗದಲ್ಲಿ ಹರಿಯುವ ನೀರಿನಿಂದ ಅಗತ್ಯವಿರುವಷ್ಟು ನೀರನ್ನು ತೆಗೆದುಕೊಳ್ಳಬಹುದು. ಈ ಯೋಜನೆ ನೆರವೇರಿದರೆ ನಮ್ಮ ದೇಶದ ಯಾವ ಜಾಗಕ್ಕಾಗಲಿ ಕುಡಿಯುವ ನೀರಾಗಲಿ ವ್ಯವಸಾಯಕ್ಕೆ ಬೇಕಾದ ನೀರಾಗಲಿ ಅಭಾವ ಇರುವುದಿಲ್ಲ. ಈ ಜಲಮಾರ್ಗಗಳ ಯೋಜನೆಯಿಂದ ಹಲವು ರೀತಿಯ ವಸ್ತುಗಳ ಸಾಗಾಣಿಕೆಗೂ ಮಾನವರಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಮದು ರಫ್ತಿಗೂ ಒಳ್ಳೆಯ ಯೋಜನೆ ಆಗ್ತದೆ ಎಂದು ಮಹರ್ಷಿಯವರು ತಿಳಿಸಿದ್ದಾರೆ. ಬ್ರಹ್ಮಪುತ್ರ, ಗಂಗೆ, ಕಾವೇರಿ ನದಿಗಳಲ್ಲಿ ಪ್ರವಾಹ ಬಂದಾಗ ಬರುವ ನೀರು ಅಲ್ಲಿಯೇ ತಂಗಿ ಶೇಖರಣೆಯಾಗುವುದರಿಂದ 4 ತಿಂಗಳಿಗೆ ವ್ಯವಸಾಯಕ್ಕೆ, 1 ವರ್ಷಕ್ಕೆ ಕುಡಿಯುವ ನೀರಿಗೆ ಉಪಯೋಗವಾಗ್ತದೆ ಅಂತ ತಿಳಿಸಿದ್ದಾರೆ ಮಹರ್ಷಿಯವರು. ಈ ಯೋಜನೆ ಕಾರ್ಯರೂಪಕ್ಕೆ ತರಲು ಕಾನೂನುಗಳಿದ್ದರೆ ಅವುಗಳನ್ನು ಜನಪ್ರತಿನಿಧಿಗಳ ಸಭೆಯಲ್ಲಿ ಅಂಗೀಕಾರವಾಗಬೇಕು ಎಂದು ತಿಳಿಸಿದ್ದಾರೆ. ಭೂಮಿಯನ್ನು ಕಳೆದುಕೊಂಡವರಿಗೆ ಮರುವಸತಿ ಸಮಿತಿ ರಚನೆಯಾಗಬೇಕು. ನಿಧಿ ಸಂಗ್ರಹಣೆಯಿಂದ ದೇಶೀಯ ಬ್ಯಾಂಕ್, ಇತರ ಹಣಕಾಸಿನ ಸಂಸ್ಥೆಯಿಂದ ಹಣ ಸಾಲ ಪಡೆದು ಯೋಜನೆಯನ್ನು ಜಾರಿಗೆ ತರಬಹುದು. ಯೋಜನೆ ಪೂರ್ಣಗೊಂಡ ನಂತರ ಆ ಯೋಜನೆ ಫಲ ಪಡೆದವರಿಂದ, ವ್ಯವಸಾಯ ಮಾಡುವವರಿಂದ, ಇಲ್ಲಿ ಉದ್ಯೋಗ ಮಾಡುವ ಮುಖ್ಯಸ್ಥರಿಂದ ನಿರ್ವಹಣಾ ಶುಲ್ಕವನ್ನು ಪಡೆದು ಸಾಲವನ್ನು ತೀರಿಸಬಹುದು ಎಂದು ವೇದಾದ್ರಿ ಮಹರ್ಷಿಯವರು ತಿಳಿಸಿದ್ದಾರೆ. ಈ ನದಿ ಜೋಡಣೆಯಿಂದ ದೇಶಕ್ಕೆ, ಸಮಾಜಕ್ಕೆ ಆಗುವ ಉಪಯೋಗವನ್ನು, ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಳಬಹುದು ಎಂಬುದನ್ನು ವೇದಾದ್ರಿ ಮಹರ್ಷಿಯವರು ತಮ್ಮ ವೇದಾದ್ರಿಯಂನಲ್ಲಿ ತಿಳಿಸಿದ್ದಾರೆ.
ಸ್ನೇಹಿತರೆ, ಆದಷ್ಟು ಬೇಗನೆ ಮಹರ್ಷಿಯವರ ಈ ಯೋಜನೆ ಜಾರಿಗೆ ಬಂದು ಯೋಜನೆ ಯಶಸ್ವಿಯಾಗಿ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಮಹರ್ಷಿಯವರ ಮಳೆಗಾಗಿ ಹಾರೈಕೆ ಪದ್ಯದೊಂದಿಗೆ ಚಿಂತನೆಯನ್ನು ಮುಗಿಸಿಕೊಳ್ಳುತ್ತಿದ್ದೇನೆ. ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲು ಸಾಕಷ್ಟು ಮಳೆ ಸುರಿಯಲಿ, ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ. ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲು ಸಾಕಷ್ಟು ಮಳೆ ಸುರಿಯಲಿ, ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ. ಕೆರೆ, ಕುಂಟೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯಲು ಸಾಕಷ್ಟು ಮಳೆ ಸುರಿಯಲಿ, ಮಾನವರೆಲ್ಲ ಸಮೃದ್ಧಿಯಾಗಿ ಬಾಳಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಗಣಪತಿ ಸರ್ ಹಾಗೂ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳುವಂತಾಗಲಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ವರಲಕ್ಷ್ಮಿ ಮೇಡಮ್ ಅವರಿಗೆ ವಂದನೆಗಳು. ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಒತ್ತಿ ಪ್ರಶ್ನೆಯನ್ನು ಕೇಳಬಹುದು. ನೀವು ಪ್ರಶ್ನೆಗಳನ್ನು ಕೇಳುವ ಮುಂಚೆ ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮ ಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ಮತ್ತೊಮ್ಮೆ ನೀವು ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ. ಪ್ರಮುಖ ಸೂಚನೆ: ಕನ್ನಡದಲ್ಲಿ ಆನ್ಲೈನ್ ಸ್ಕೈ ಯೋಗ ಕಲಿಯಲು kundaliniyoga.edu.in ಎಂಬ ಕೋರ್ಸ್ ಈಗಾಗಲೇ ಆರಂಭವಾಗಿದ್ದು ತರಗತಿಗಳು ಈಗಾಗಲೇ ನಡೆಯುತ್ತಿವೆ. ನೀವು ವೆಬ್ಸೈಟ್ ಅನ್ನು ಭೇಟಿ ನೀಡಬೇಕಾಗಿ ವಿನಂತಿ. ಇದೇ ನವೆಂಬರ್ 16ರಿಂದ ಆರಂಭವಾಗಲಿದ್ದು ಇದನ್ನು ಪಡೆಯಲು ಇಚ್ಛಿಸುವವರು kundaliniyoga.com ಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಈ ಕರೋನಾ ಎಂಬ ಸಂಕಷ್ಟದ ಸ್ಥಿತಿಯಿಂದ ಆದಷ್ಟು ಬೇಗ ಹೊರಬರಲು ನಿಮ್ಮ ಮನೋಬಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು, ಇದರ ಉಪಯೋಗವನ್ನು ಪಡೆದುಕೊಳ್ಳಲು ನಿಮ್ಮ ನೆರೆಹೊರೆಯವರನ್ನು, ಸ್ನೇಹಿತರನ್ನು ಪ್ರೋತ್ಸಾಹಿಸಲು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಪ್ರಶ್ನೆ ಕೇಳುವ ಸಮಯ. ಯಾರಾದರೂ ಪ್ರಶ್ನೆಗಳು ಕೇಳಬಹುದು. ಮೇಡಮ್, ಯಾರು ಪ್ರಶ್ನೆ ಕೇಳೋರಿಲ್ಲ, ರೈಸ್ ಹ್ಯಾಂಡ್ ಮಾಡಿಲ್ಲ. ಓಕೆ ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ವರಲಕ್ಷ್ಮಿ ಮೇಡಮ್ ಅವರನ್ನು ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಇರಿಸಿ. ಸ್ಕೈ ಪ್ರಾಧ್ಯಾಪಕರಾದ ವರಲಕ್ಷ್ಮಿ ಮೇಡಮ್ ಅವರು ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈಹಿಕ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ. ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ ಹಾಗೂ 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಸ್ಕೈ ಪ್ರಾಧ್ಯಾಪಕರಾದ ಜಯಶ್ರೀ ವಿಜಯ್ ಕುಮಾರಿ ಅವರಿಂದ ಚಿಂತನೆ, ಸೀಕ್ರೆಟ್ ಆಫ್ ಎಜುಕೇಶನ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಹಾಗೂ ಮಧ್ಯಾಹ್ನ ಸಂಜೆ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:55ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 5 ಗಂಟೆಗೆ ಆಧ್ಯಾತ್ಮಿಕ ಚಿಂತನೆ ಸ್ಕೈ ಪ್ರೊಫೆಸರ್ ಸುಜಾತ NS ಅವರಿಂದ ಅಹಿಂಸೋ ಪರಮಧರ್ಮ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಈ ದಿನದ ಕಾರ್ಯಕ್ರಮವನ್ನು ಆತ್ಮ ಸಂಗಾತದಲ್ಲಿ ಕೇಳಿದಂತಹ ಎಲ್ಲ ಯೋಗ ಬಂಧುಗಳಿಗೂ
ಹೃತ್ಪೂರ್ವಕವಾಗಿ ವಂದಿಸುತ್ತಾ ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ದಂಪತಿ ಸರ್ ಹಾಗೂ ವಿಜಯ ಮೇಡಮ್ ಅವರಿಗೆ ವಂದಿಸುತ್ತಾ, ಹಾಗೂ ಯೋಗ ಬಂಧುಗಳಾದ ಈ ಚಿಂತನೆ ನಡೆಯಲು ಎಲ್ಲರೂ ಕೇಳುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ, ಮಾಸ್ಟರ್ಸ್ಗೂ, ಪ್ರೊಫೆಸರ್ಗೂ, ಎಲ್ಲಾ ಸ್ಕೈ ಧ್ಯಾನ ಕೇಂದ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್ಗೂ ವಂದಿಸುತ್ತಾ, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ವೇ ಜನೋ ಸುಖಿನೋ ಭವಂತು, ವಿಶ್ವಶಾಂತಿಗಾಗಿ ಹಾರೈಕೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.